ಒಂದು ನಿಮಿಷ, ನಿಮ್ಮ ಬಡ್ಜೆಟ್ಗೆ ಸರಿಯಾಗಿ ಪ್ಲಾಟನ್ನು ಆಯ್ಕೆ ಮಾಡೋದು ಹೇಗೆ? ಪ್ಲಾಟ್ ಖರೀದಿಸುವಾಗ ಎಲ್ಲರೂ ಮೊದಲು ಲೊಕೇಶನ್ ನೋಡ್ತಾರೆ, ಆದರೆ ಸ್ಮಾರ್ಟ್ ಬಯರ್ ಮೊದಲು ಬಡ್ಜೆಟ್ ನೋಡ್ತಾರೆ, ನಂತರ ಲೊಕೇಶನ್ನು, ಸೈಜು, ಫರ್ದರ್ ಗ್ರೋತ್ ನೋಡಬೇಕಾಗುತ್ತೆ. ನಿಮ್ಮ ಬಡ್ಜೆಟ್ 5 ಲಕ್ಷದಿಂದ 10 ಲಕ್ಷ ಇದ್ದರೆ ಸಿಟಿ ಒಳಗಡೆ ದೊಡ್ಡ ಪ್ಲಾಟ್ ಹೊಡೋದಕ್ಕಿಂತ ಡೆವಲಪಿಂಗ್ ಏರಿಯಾ ಅಥವಾ ಸಿಟಿ ವಲಯಗಳಲ್ಲಿ, ಹೊರ ವಲಯದಲ್ಲಿ ಸಣ್ಣ ಪ್ಲಾಟನ್ನು ಖರೀದಿ ಮಾಡೋದು ಒಳ್ಳೆಯದು. 10 ರಿಂದ 20 ಲಕ್ಷ ಬಡ್ಜೆಟ್ ಇದ್ದರೆ ಉತ್ತಮ ರೋಡ್ ಕನೆಕ್ಟಿವಿಟಿ ಅಥವಾ ಎಮರ್ಜಿಂಗ್ ಲೊಕೇಶನಲ್ಲಿ 20-30 ಅಥವಾ 30-40 ಪ್ಲಾಟನ್ನು ನೀವು ಪರಿಶೀಲನೆ ಮಾಡಬಹುದು. 20 ರಿಂದ 40 ಲಕ್ಷದವರೆಗೆ ಬಡ್ಜೆಟ್ ಇದ್ದರೆ ಈಗಾಗಲೇ ಡೆವಲಪಿಂಗ್ ಆರಂಭವಾಗಿರೋ ಪ್ರದೇಶಗಳಲ್ಲಿ 30-40 ಅಥವಾ 30-50 ಪ್ಲಾಟ್ಗಳನ್ನು ನೀವು ನೋಡಬಹುದು. 40 ಲಕ್ಷಕ್ಕಿಂತ ಹೆಚ್ಚು ಬಡ್ಜೆಟ್ ಇದ್ದರೆ ಕೆಲವು ದೊಡ್ಡ ಪ್ಲಾಟನ್ನು ತೆಗೆದುಕೋಬಹುದು. ಲೊಕೇಶನು, ಇನ್ಫ್ರಾಸ್ಟ್ರಕ್ಚರು ಮತ್ತು ಫ್ಯೂಚರ್ ಡೆವಲಪ್ಮೆಂಟ್ ಇರುವ ಪ್ರದೇಶಕ್ಕೆ ಆದ್ಯತೆಯನ್ನು ಕೊಡ್ಬೋದು. ಆದರೆ ಒಂದು ಮುಖ್ಯ ವಿಷಯ ಏನಂದರೆ, ಬಡ್ಜೆಟ್ ಕಡಿಮೆ ಇದೆ ಅಂದರೆ ಯಾವ ಪ್ಲಾಟ್ ಬೇಕಾದರೂ ಖರೀದಿಸಕ್ಕೆ ಹೋಗ್ಬೇಡಿ. ಮೊದಲು ಟೈಟಲ್ಲು, RTC, ಕನ್ವರ್ಷನ್ನು, ಲೇಔಟ್ ಅಪ್ರೂವಲ್, ರೋಡು ಆಕ್ಸೆಸ್ಸು, ಯಾವುದೇ ಲೀಗಲ್ ಇಶ್ಯೂ ಇದೆ ಅಂತ ಪರಿಶೀಲನೆ ಮಾಡಿ. ಮತ್ತೊಂದು ಗೋಲ್ಡನ್ ರೂಲ್ಸ್ ಏನಂದರೆ, ನಿಮ್ಮ ಸಂಪೂರ್ಣ ಬಡ್ಜೆಟನ್ನು ಪ್ಲಾಟ್ಗೆ ಖರೀದಿ ಮಾಡೋದಕ್ಕೆ ಖರ್ಚು ಮಾಡಬೇಡಿ. ರಿಜಿಸ್ಟ್ರೇಷನ್, ಟ್ಯಾಕ್ಸು, ಡೆವಲಪ್ಮೆಂಟ್ ಚಾರ್ಜಸ್ಸು, ಬೇರೆ ಬೇರೆ ಎಕ್ಸ್ಪೆನ್ಸ್ಗೆ ಮೀಸಲಿಡಬೇಕು. ನೆನಪಿಡಿ, ಕಡಿಮೆ ಬೆಲೆಯ ಪ್ಲಾಟ್ ಯಾವಾಗಲೂ ಒಳ್ಳೆಯ ಇನ್ವೆಸ್ಟ್ಮೆಂಟ್ ಅಂತ ಅಂದ್ಕೋಬೇಡಿ. ನಿಮ್ಮ ಬಡ್ಜೆಟ್ಗೆ ಸರಿಯಾದ ಲೊಕೇಶನ್ ಪ್ಲಸ್ ಕ್ಲಿಯರ್ ಡಾಕ್ಯುಮೆಂಟು ಪ್ಲಸ್ ಫ್ಯೂಚರ್ ಗ್ರೋತ್ ಇರುವ ಪ್ಲಾಟನ್ನು ಸ್ಮಾರ್ಟಾಗಿ ಇನ್ವೆಸ್ಟ್ ಮಾಡಿ. ನಾನು ನಿಮ್ಮ ರಿಯಲ್ ಎಸ್ಟೇಟ್ ಮೇಸ್ಟ್ರು. ಇಂತಹ ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಮಾಹಿತಿಗಾಗಿ ನಮ್ಮನ್ನು ಫಾಲೋ ಮಾಡಿ. ಈ ವಿಡಿಯೋವನ್ನು ಪ್ಲಾಟ್ ಖರೀದಿಸಲು ಯೋಚಿಸುತ್ತಿರುವ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹೆಸರುಘಟ್ಟ ಮತ್ತು ಬೆಂಗಳೂರಿನ ಯಾವುದೇ ಭಾಗದಲ್ಲಿ ಪ್ರಾಪರ್ಟಿ ಖರೀದಿಸಲು ಅಥವಾ ಮಾರಲು ಸಂಪರ್ಕಿಸಿ. ಧನ್ಯವಾದಗಳು.